ಸಂಪತ್ತು ಅಂತ ಯಾವುದಕ್ಕನ್ನೋದು ಒಬ್ಬ ಸಾಮಾನ್ಯ ವ್ಯಕ್ತಿಯ ಚಿಂತನೆಗೂ ಒಬ್ಬ ಸಂತ ದಾರ್ಶನಿಕನ ಚಿಂತನೆಗೂ ಬಹಳ ವ್ಯತ್ಯಾಸ ಇರ್ತದೆ. ಒಬ್ಬ ಸಾಮಾನ್ಯನ ದೃಷ್ಟಿಕೋನಕ್ಕೂ ಒಬ್ಬ ದಾರ್ಶನಿಕ ದೃಷ್ಟಿಕೋನಕ್ಕೂ ಬಹಳ ವ್ಯತ್ಯಾಸ ಇದೆ. ಜಾನ್ ರಸ್ಕಿನ್ನ ಚಿಂತನೆ ಯಾವುದು ಸಂಪತ್ತು? ನಾವೆಲ್ಲ ಯಾವುದಕ್ಕೆ ಸಂಪತ್ತಂತೇವೆ? ಬಂಗಾರ, ಬೆಳ್ಳಿ, ಅಧಿಕಾರ, ಇದು ಸಂಪತ್ತು. ನಮ್ಮ ದೃಷ್ಟಿಯಲ್ಲಿ ಬಂಗಾರ, ಬೆಳ್ಳಿ, ದುಡ್ಡು, ಅಧಿಕಾರ ಇದು ಸಂಪತ್ತು. ಆದರೆ ರಸ್ಕಿನ್ನ ಚಿಂತನೆ ಏನಂದ್ರೆ, ನಾವು ಯಾವುದಕ್ಕಿವತ್ತು ಸಂಪತ್ತಂತ ಕರೆದಿವೆಲ್ಲ ಅದು ಒಂದೇ ಹೊಟ್ಟೆಯಲ್ಲಿ ಹುಟ್ಟಿದ ಅಣ್ಣ ತಮ್ಮಂದಿರನ್ನೇ ಬೇರ್ಪಡಿಸ್ತು. ನಿಮ್ಮನ್ನ ಕೋರ್ಟಿಗೆ ಕರ್ಕೊಂಡು ಹೋಯ್ತು, ಕಚೇರಿಗೆ ಕರ್ಕೊಂಡು ಹೋಯ್ತು, ಕೊನೆಗೆ ಜೀವ ತೆಗೆಸುವ ಪ್ರಸಂಗ ನಿಮಗೆ ಆಪತ್ತು ತಂದಿದ್ದ ಸಂಪತ್ತು ಹೆಂಗಾಗ್ತೈತಿ ಅಂತ ಚಿಂತನೆ ಉಂಟು. ಮತ್ತೆ ಯಾವುದು ಕನಬೇಕು ಅಂದ್ರೆ, ಯಾವುದು ಇರುವುದರಿಂದ ನಾವು ಅನುಭವಿಸ್ತೀವಲ್ಲ ಅದು ಸಂಪತ್ತು. ಬಂಗಾರ ಇರದೇ ಇದ್ರೂ ಸಹಿತ ನಾವು ಬದುಕಬಹುದು, ಬೆಳ್ಳಿ ಇರದೇ ಇದ್ರೂ ಸಹಿತ ಬದುಕಬಹುದು, ದುಡ್ಡು ಇರದೇ ಇದ್ರೂ ಸಹಿತ ಬದುಕಬಹುದು, ಅಧಿಕಾರ ಇರದೇ ಇದ್ರೂ ಬದುಕಬಹುದು. ಆದ್ರೆ ಜೀವನವೇ ಇರದೇ ಇದ್ರೆ ಇವ್ಯಾವು ಅನುಭವಿಸ್ಲಿಕ್ಕೆ ಆಗೋದಿಲ್ಲ. ದೇರ್ ಇಸ್ ನೋ ವೆಲ್ತ್ ಬಟ್ ಲೈಫ್. ದೇರ್ ಇಸ್ ನೋ ವೆಲ್ತ್ ಬಟ್ ಲೈಫ್. ಸಂಪತ್ತು ನಿಜವಾದ ಸಂಪತ್ತಲ್ಲ, ಈ ಸಂಪತ್ತನ್ನು ಅನುಭವಿಸುವ ಜೀವನವೇ ನಿಜವಾದ ಸಂಪತ್ತು. ಜೀವನನ ಇರದೇ ಇದ್ರ ಬಂಗಾರ ಎಲ್ಲಿ ಹಾಕವ್ರು ನೀವು? ಯಾವುದಕ್ಕೆ ಹಾಕವ್ರು? ಈ ಬದುಕಿನ ಬೆಲೆ ಗೊತ್ತಿರಬೇಕಲ್ಲ ಮನುಷ್ಯನಿಗೆ. ಬದುಕಿನ ಬೆಲೆ ತಿಳಿದ ಬದುಕಿದ್ರೆ ಈ ಬದುಕಿಗೊಂದು ಬೆಲೆ ಬರ್ತದೆ. ಈಗ ನಮ್ಮಲ್ಲಿ ಆಕಳ ಕೊಟ್ಟಿಗೆಯೊಳಗ ಆಕಳ ಕೆಚ್ಚಲಕ್ಕೆ ಉಂಡೆ ಹತ್ತಿರ್ತಿದ್ದು ನೋಡ್ರಿ. ನಮಗೆಲ್ಲ ಒಕ್ಕಲ್ತನ ಮಾಡೋರಿಗೆ ಅನುಭವ ಇರ್ತದೆ. ಆಕಳ ಕೆಚ್ಚಲಿಗೆ ಉಣ್ಣೆ ಹತ್ತದ್ರ ಉಣ್ಣಿ ಕೆಚ್ಚಲದೊಳಗಿನ ರಕ್ತ ಹೀರುತ್ತೆ ಹೊರತು ಹಾಲು ಕುಡಿಬೇಕು, ಇದ್ರೊಳಗೆ ಹಾಲು ಐತೆ ಅನ್ನೋದು ಬೆಲೆನೇ ಗೊತ್ತಿರಲಿಲ್ಲ ಅದಕ್ಕೆ. ಹೆಂಗ ಉಣ್ಣಿಗೆ ಕೆಚ್ಚಲದೊಳಗೆ ಹಾಲಿದ್ರು ಸಹಿತ ಹಾಲನ್ನ ಬಿಟ್ಟು ರಕ್ತ ಹೀರ್ತದೋ, ಹಾಗೆ ಬದುಕಿನ ಬೆಲೆ ಗೊತ್ತಿರದೆ ಈ ಬದುಕನ್ನ ಅನುಭವಿಸುವ ಮನುಷ್ಯ ಅವ ಕೆಚ್ಚಲಿಗೆ ಹತ್ತಿದ ಉಣ್ಣೆ ಅಂತ ಸರ್ವಜ್ಞ ಕರೀತಾನ. ಅಷ್ಟೆ. ಬದುಕಿನ ಬೆಲೆ ಗೊತ್ತಿರಬೇಕಲ್ಲ. ಇದು ಎಷ್ಟು ದೊಡ್ಡದ ಜೀವನ. ದೇವರು ನಮಗೆಲ್ಲ ಒಂದು ಸುಂದರವಾದ ಜೀವನವನ್ನು ಕೊಟ್ಟಿದ್ದಾನೆ. ಏನು ಮಾಡುವುದು ಜೀವನದಲ್ಲಿ? ಈ ಬದುಕಿನ ಉದ್ದೇಶವಾದರೂ ಏನು? ಏನು ಮಾಡಬಹುದು ಮನುಷ್ಯ? ಏನು ಈ ಜಗತ್ತಿಗೆ ಬಂದು ಹಿಮಾಲಯಗಳನ್ನು ನಿರ್ಮಿಸಬಲ್ಲನೆ, ಗಂಗೆ ತುಂಗೆ ಕಾವೇರಿಗಳನ್ನು ನಿರ್ಮಿಸಬಲ್ಲನೆ, ಸೂರ್ಯ ಚಂದ್ರರನ್ನು ನಿರ್ಮಿಸಬಲ್ಲನೆ. ಮನುಷ್ಯ ಏನು ಮಾಡಬಲ್ಲ? ಮನುಷ್ಯನ ಬದುಕಿನ ಉದ್ದೇಶ ಇಷ್ಟೇ. ಇಲ್ಲಿ ಬಂದು ಅವ ಏನು ಸಾಗರಗಳನ್ನು ನಿರ್ಮಾಣ ಮಾಡಬೇಕಾಗಿಲ್ಲ, ನದಿಗಳನ್ನು ನಿರ್ಮಾಣ ಮಾಡಬೇಕಾಗಿಲ್ಲ, ಸಹ್ಯಾದ್ರಿ ಪರ್ವತವನ್ನು ನಿರ್ಮಾಣ ಮಾಡಬೇಕಾಗಿಲ್ಲ, ಭೂಮಿಯನ್ನು ನಿರ್ಮಾಣ ಮಾಡಬೇಕಾಗಿಲ್ಲ. ದೇವರು ಇದೆಲ್ಲವನ್ನು ನಿರ್ಮಾಣ ಮಾಡಿಟ್ಟಾನ ನಮ್ಮ ಸಲುವಾಗಿ. ಅವ ಎಷ್ಟು ಕೃಪಾಮಯಿ ಅಂದ್ರೆ, ನಾವು ಭೂಮಿಗೆ ಬರುವುದಕ್ಕಿಂತ ಮೊದಲೇ ನಮ್ಮ ತಾಯಿ ಎದ್ಯಾಗ ನಮ್ಮ ಸಲುವಾಗಿ ಹಾಲಿಟ್ಟು ಕಳಿಸ್ಯಾನ ದೇವರು. ನಾವೇನೂ ಮಾಡಬೇಕಾಗಿಲ್ಲ. ಇಲ್ಲಿ ಬಂದು ಉದ್ದೇಶ ಏನು ಅಂದ್ರೆ, ದೇವ್ರು ಏನು ಮಾಡಿಟ್ಟನಲ್ಲ ಅದನ್ನ ಕೆಡಿಸಲಾರ್ದಂಗಿದ್ರೆ ಸಾಕೋದು. ಇದು ಬದುಕಿನ ಸಾರ್ಥಕತೆ. ಇದಷ್ಟೇ. ನಾವು ಬಂದು ಏನನ್ನೂ ಮಾಡಬೇಕಾಗಿಲ್ಲ. ದೇವ್ರು ಏನು ಮಾಡಿಟ್ಟನ ಅದನ್ನು ಕೆಡಿಸದಂತೆ ಬದುಕಬೇಕು. ಇಲ್ಲಿ ಬದುಕಬೇಕು ಮನುಷ್ಯ 100 ವರ್ಷಗಳ ಕಾಲ ಬದುಕಬೇಕು. ಕುರುವನ್ನೇ ವೇಹ ಕರ್ಮಾಣಿ ಜಿಜೀವಿಷೇತ್ ಶತಂ ಸಮಾಹ. ಮನುಷ್ಯ ಈ ಭೂಮಿಯ ಮೇಲೆ ಹೇಗೆ ಬದುಕಬೇಕು ಅಂದ್ರ, ಜಿಜೀವಿಷೇತ್ ಶತಂ ಸಮಃ ಜೀವಿತುಂ ಇಚ್ಛಾ ಜಿಜೀವಿಷ. ಬದುಕಬೇಕನ್ನುವ ಇಚ್ಛೆಯಿಂದ ಬದುಕಬೇಕು ಅಂತ.
ಸಂತೋಷದಿಂದ ಬದುಕಬೇಕು, ಉತ್ಸಾಹದಿಂದ ಬದುಕಬೇಕು. ನಮ್ಮಲ್ಲಿ ಆ ಉತ್ಸಾಹ ಇಲ್ಲ. ಬೆಳಿಗ್ಗೆ ಎದ್ದು ಕೂಡ್ಲೇನೆ ನಾವು ಹೇಳುವುದು ನಮ್ಮ ರಾಗನ ಹೆಂಗೆ ಶುರು ಆಗ್ತದೆ, ಸುಮ್ಮ ಕಣ್ಣು ಮುಚ್ಚಿ ಬಿಡ್ಬೇಕು ನೋಡಿ ನಾವು ಅಂತ ಅನ್ನೋದಿಲ್ಲ. ನಾವು ಎದ್ದು ಕೂಡಲೇ ನಮ್ಮ ಸಮಸ್ಯೆ ಸುಮ್ಮ ಕಣ್ಣು ಮುಚ್ಚಿ ಬಿಡ್ಬೇಕು ನೋಡ್ರಿ. ಅಲ್ಲ, ಮುಚ್ಚಬೇಕು, ತೆಗಿ ಅಂತ ಯಾರು ಅಂದಾರ ನಿಮಗೆ? ಸುಮ್ಮ ದೇವ್ರು ಕರ್ಕೊಂಡು ಹೋಗ್ಬಿಡ್ಬೇಕು ನೋಡಿ ನಮಗೆ. ಅಲ್ಲ, ಹೋಗ್ಬೇಕು, ಪಾಪ ದೇವ್ರು ಯಾಕೆ ಕರ್ಕೊಂಡು ಹೋಗಿ, ನಿಮ್ಗೆ ಬೇಕಂದ್ರೆ ಹೋಗ್ಬೇಕಪ್ಪ. ಅಲ್ಲ, ಹೋಗ್ಯಾರ ಏನು ಮಾಡವ್ರ ಮ್ಯಾಲೆ ಏನೇನು ಧಾರಾವಾಹಿ ಇದಾವ, TV ಅದಾವ, ಏನು IPL ಮ್ಯಾಚ್ ಅದಾವ, ಹೋಗಿ ಏನು ಮಾಡವ್ರಲ್ಲಿ? ಇಲ್ಲಿ ಎಲ್ಲ ದೇವ್ರು ಇಷ್ಟು ಸಂಪತ್ತು ಕೊಟ್ಟಾನ, ಸಂತೋಷವಾಗಿ 100 ವರ್ಷಗಳ ಕಾಲ ಕುರುವನ್ನೇ ವೇಹ ಕರ್ಮಾಣಿ. ಹೆಂಗ್ ಬದುಕಬೇಕು ಅಂದ್ರ ಈ ಜನ್ಮ ಕೊಟ್ಟ ದೇವರೇ ಸಂತೋಷ ಪಡ್ತಿರ್ಬೇಕು, ಹಂಗ ಬದುಕಬೇಕು. ಅದಕ್ಕೊಂದು ಜೀವನ ಅಂತ ಕರೀತಾರೆ. ದೇವನಿಗೆ ಸಂತೋಷ ಅನಿಸ್ತಿರ್ಬೇಕು. ಏನಪ್ಪ ಇವನಿಗೊಂದು ಬದುಕು ಕೊಟ್ಟಿನಲ್ಲ, ನನಗ ಖುಷಿ ಆಗಿರ್ಬೇಕು ಅಂತ ದೇವ ಸಂತೋಷ ಪಡ್ತಿರ್ಬೇಕು. ಹೆಂಗ ಬದುಕೋದು ಅಂದ್ರೆ ಬದುಕಬೇಕಲ್ಲ. ಈಗ 100 ವರ್ಷ ಬದುಕಬೇಕು ಅನ್ನಿಸ್ತಾವ ಅವನಿಗೆ. ಮಾಡ್ರಿ 100 ವರ್ಷ ಬದುಕಬೇಕು ನೋಡ್ರಿ ನಾವು. ಅವ್ರು ಈಗ ಏನ್ ನೀವು ತಿನ್ನೋ ಫುಡ್ ಫಾಸ್ಟ್, ಲೈಫ್ ಫಾಸ್ಟ್ ಆಗಿ ಹೋಗುತ್ತಿದ್ದು. 100 ವರ್ಷ BP ಶುಗರ್ನಾಗ ಯಾರು ಬದುಕಕ್ ಆಗೋದಿಲ್ಲ. ಇದು 100 ವರ್ಷ ಬದುಕುದು ನಮ್ಮ ಮೆಡಿಕಲ್ಗೆ ಒಂದು ಸವಾಲ್ ಐತಿದ್ದು. ಅವ ಬಂದ ಡಾಕ್ಟರ್ ಕಡೆಯಿಂದ ಅಷ್ಟು ಚಲೋ ಆಗೋದಿಲ್ಲ, ಯಾರ ಜ್ಯೋತಿಷಿಗಳ ಕಡೆ ಹೋಗ್ಬೇಕು. ಅವ್ ಜ್ಯೋತಿಷಿಗಳ ಹತ್ರ ಹೋದ 100 ವರ್ಷ ಬದುಕ್ಬೇಕು ನೋಡ್ರಿ. ನಾವು ಏನ್ ಮಾಡ್ತೀರಿ ಹೇಳಿ? ಅವರು ಎಲ್ಲ ಅವನ ಹೆಸರು ತಗೊಂಡು ಹೇಳಿದ್ರು, ನೋಡು ಮದುವೆಯಾಗಿ ಹೋಗಂದ್ರ ಅವ್ರು. ಅವಾಗ ಅವ ಅಂದ, ಅಲ್ರಿ ಮದುವೆ ಆದ್ರೆ 100 ವರ್ಷ ಬದುಕ್ತಿವೇನ? 100 ವರ್ಷ ಬದುಕೋದಿಲ್ಲ, ಮದುವೆ ಆದ್ರೆ 100 ವರ್ಷ ಬದುಕ್ಬೇಕನ್ನೋ ತಲೆಯಾಗಿನ ಹುಚ್ಚಿ ಬಿಡ್ತೈತೆ, ಅದಕ್ಕೆ ಹೋಗ ನಿಮ್ಮ ಮದುವೆ ಆಗಷ್ಟೆ. 100 ವರ್ಷ ಬದುಕಬೇಕನ್ನೋ ತಲೆಯಾಗಿನ ಹುಚ್ಚಿ ಬಿಡ್ತೈತೆ ನನಗಷ್ಟೆ. ಬದುಕುವುದಷ್ಟೇ. ದೇವರು ಎಷ್ಟು ಕೊಟ್ಟಾನ, 100 ವಸಂತಗಳ ಕಾಲ ಇಲ್ಲಿ ಬದುಕುವುದಷ್ಟೇ. ಎಷ್ಟು ಅದ್ಭುತವಾದ ಒಂದು ಸಣ್ಣ ಹೂವ, ಒಂದು ಬಳ್ಳಿಯಲ್ಲಿ ಒಂದು ಹೂವು ಅರಳುತ್ತದೆ. ಒಬ್ಬ ದಾರಿ ಹೋಗ ಮನುಷ್ಯ ಹೂವಿಗೆ ಕೇಳ್ತಾನೆ, ಏನು ಬದುಕಂದ್ರೆ ಏನು? ಆ ಬಳ್ಳಿಯಲ್ಲಿ ಅರಳಿರುವ ಹೂವು ಹೇಳ್ತದೆ, ಮನುಷ್ಯನ ನಿನಗ್ ಗೊತ್ತಿರ್ಬೇಕಲ್ಲ, ಶಾಸ್ತ್ರಗಳನ್ನು ಓದಿದವನು, ವೇದ ಉಪನಿಷತ್ತುಗಳನ್ನು ಓದಿದವನು, ನಿನಗೇನ ತಿಳಿದಿಲ್ಲೇನು ಬದುಕಂದ್ರ? ಅವ ಅಂತಾನ, ಎಲ್ಲ ಓದೇ ಬಂದಿನಿ, ಇನ್ನೂ ಅರ್ಥ ಆಗಿಲ್ಲ ನನಗೆ, ನಿನಗ್ ಕೇಳಾಕತ್ತೀನಿ ಹೇಳಿ. ಹೂ ಅಂತದೆ, ನೋಡು ಮನುಷ್ಯನೇ, ಬದುಕಂದ್ರೆ ಇಷ್ಟೇ. ನೀನು ನನಗೆ ಎಲ್ಲಿ ಹಚ್ಚಿದ್ದೆ ಅಂದ್ರ ನಿನ್ನ ಹಿತ್ತಲದೊಳಗೆ ಹಚ್ಚಿದ್ದೆ. ನನಗೆ ನೀ ಎಲ್ಲಿ ಸ್ನಾನ ಮಾಡಿ ಬಚ್ಚಲು ನೀರು ಬರ್ತಿತ್ತು, ನೀ ಎಲ್ಲಿ ಕೊಟ್ಟಿಗೆ ತೊಳೆದು ರಾಡಿ ಸಗಣಿ ನೀರು ಬರ್ತಿತ್ತು, ಅಲ್ಲಿ ನನಗೊಂದು ಬಳ್ಳಿಯೊಳಗೆ ಹಚ್ಚಿದ್ದಿ, ಬಳ್ಳಿಯೊಳಗೆ ನಾ ಬಂದೀನಿ. ನೋಡು, ನೀ ಕೇಳಾಕತ್ತಿಯಲ್ಲ ಜೀವನ ಅಂದ್ರೆ ಏನು ಅಂದ್ರೆ, ಜೀವನ ಅಂದ್ರೆ ಇಷ್ಟೇ. ನೀ ಸ್ನಾನ ಮಾಡಿದ ಬಚ್ಚಲ ನೀರು ನನ್ನ ಬೇರಿಗೆ ಬಂತು, ನೀನು ಕೊಟ್ಟಿಗೆಯೊಳಗಿನ ಸಗಣಿ ರಾಡಿ ನೀರು ನನ್ನ ಬೇರಿಗೆ ಬಂತು. ಜೀವನ ಅಂದ್ರ ಕೆಟ್ಟದ್ದನ್ನ ಹೀರಿ ಸೌಂದರ್ಯವಾಗಿ ಅರಳು ನಿಲ್ಲುವುದೇ ನಿಜವಾದ ಜೀವನ. ಕೆಟ್ಟದ್ದನ್ನ ಹೀರಬೇಕು, ಸೌಂದರ್ಯವಾಗಿ ಅರಳು ನಿಲ್ಲಬೇಕು. ದಟ್ ಈಸ್ ಲೈಫ್, ಅದು ಜೀವನ. ಅವಾಗ ಮನುಷ್ಯ ಅಂತಾನ, ನಿನ್ನ ಬೆಲೆ ಎಷ್ಟು? ಆ ಹೂವು ಹೇಳುತ್ತದೆ, ನಿಮ್ಮ ಬೆಲೆ ಕಟ್ಟಬಹುದು, ನನ್ನ ಬೆಲೆ ಕಟ್ಟಲಿಕ್ಕಾಗೋದಿಲ್ಲ ನಿಮಗೆ. ನನ್ನ ಬೆಲೆ ಗೊತ್ತಾಗಬೇಕಾಗಿದ್ರ ದೇವರಿಗೆ ಕೇಳು. ಯಾಕಂದ್ರೆ ಬೆಳಕು ಹರಿದ ಕೂಡ್ಲೆ ನನಗವ ತನ್ನ ತಲೆ ಮೇಲೆ ಕೂಡಿಸ್ಕೊಂತಾನ, ಅವನಿಗೆ ಕೇಳು ನನ್ನ ಬೆಲೆ ಏನಂತ. ನನಗೇನು ಗೊತ್ತ? ದೇವನಿಗೆ ಕೇಳು, ನೀ ಯಾಕ ಒಂದೇ ದಿವಸ ಬದುಕುವ ಹೂವಿಗೆ ನಿನ್ನ ತಲೆ ಮೇಲೆ ಕೂಡಿಸ್ಕೊಂತಿ ಅಂತ. ನನ್ನ ಬೆಲೆ ನಿನಗೆ ತಿಳಿಬೇಕಾಗಿದ್ರ ದೇವರಿಗೆ ಕೇಳು, ದೇವರು ಹೇಳ್ತಾನೆ ಬೆಲೆ. ಬದುಕೇ ಒಂದು ಆರಾಧನೆ. ಇದು ಬದುಕು ಒಂದು ದಿವ್ಯೋತ್ಸವವಾಗಬೇಕು, ಬದುಕು ಒಂದು ಆರಾಧನೆಯಾಗಬೇಕು. ಬದುಕೇ ಒಂದು ಆರಾಧನೆ.